ಗೈಸ್, ರಾಣಿಜರಿಗೆ ಇಲ್ಲಿಂದ ಲೆಫ್ಟ್ ತೊಗೊಂಡು ಆದಮೇಲೆ ಇಲ್ಲಿಂದ ಒಂದು ಅರೌಂಡ್ 7 ಕಿಲೋಮೀಟರ್ ಆಗ್ತದೆ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇನ್ನೇನಾರು ಮಳೆ ಇದ್ದರೆ ನಿಮ್ಗೊಂದು ಈ ನೇಚರ್ ಇದೆಯಲ್ಲ, ಈ ನೇಚರ್ ಮಧ್ಯೆ ಈ ಗಾಡಿ ಓಡಿಸಿದೆಯಲ್ಲ ಒಂದು ಒಳ್ಳೆ ವೈಪ್ ಕೊಡ್ತಾಯಿತ್ತು. ಬಟ್ ಮಳೆ ಇಲ್ಲ, ಓಕೆ, ನೋ ಪ್ರಾಬ್ಲಮ್. ಬಟ್ ಆಫ್ ರೋಡ್ನ ಇಷ್ಟಪಡೋರಿಗೆ ಇಲ್ಲೊಂದು ಸ್ಮಾಲ್ ಆಫ್ ರೋಡ್ ಇದೆ. ಆ ಆಫ್ ರೋಡ್ನ ನೀವು ಟ್ರೈ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಬಿಗಿನರ್ಸು ಸಹ ಆ ಆಫ್ ರೋಡ್ನ ಟ್ರೈ ಮಾಡ್ಬೋದು. ಯಾವುದೇ ಗಾಡಿ ಇನ್ ಕೇಸ್ ಸ್ಕೂಟಿ ಇದ್ರೂ ಸಹ ಟ್ರೈ ಮಾಡ್ಬೋದು, ಯಾಕಂದರೆ ಏನು ರಿಸ್ಕ್ ಇಲ್ಲ. ಮತ್ತು ನಿಮ್ಮ ಓನ್ ಕಾರಲ್ಲಿ ಬರ್ತಾಯಿದ್ರೆ ಕೆಳಗಡೆ ಜೀಪ್ ನೋಡ್ಕೊಬಿಟ್ಟು ಮಾತಾಡಲಿಕ್ಕೆಲ್ಲ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಗಾಡಿ ಟಿಲ್ ಟ್ರೆಕ್ಕಿಂಗ್ದು ಒಂದು 2 ಕಿಲೋಮೀಟರ್ ಹಿಂದೆ ಗಂಟ ಹೋಗ್ತದೆ. ಅಲ್ಲಿಂದ ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇದ್ರ ಕೆಳಗಡೆ ಒಂದು ಫಾಲ್ಸ್ ಇದೆ. ಆಫ್ಟರ್ ನಿಮ್ಮ ಟ್ರೆಕ್ಕಿಂಗ್ ಆದಮೇಲೆ ವ್ಯೂ ಪಾಯಿಂಟ್ ಆದಮೇಲೆ ಕೆಳಗೆ ಹೋಗಿ ಆಟಾಡ್ಬೋದು. ಅದು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಅದು ಅವ್ರದ್ದು ಓನ್ ಪ್ರಾಪರ್ಟಿ. ಸೊ ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಇಲ್ಲಿಂದ ನೀವು ಒಂದು ಸಲ ಚೆಕ್ ಪಾಯಿಂಟಿಗೆ ರೀಚ್ ಆಗೋಕ್ಕಿಂತ ಮುಂಚೆ ಇರುವ ಆಫ್ ರೋಡು ಸೈಕಾಗಿದೆ ಮಾತ್ರ. ಚಿತಾಲ್ ಪತಾಲ್ ಅಂತ ಹೇಳ್ಬೋದು. ನಾನು ಮುಂದೆ ಈ ಗಾಡಿಯವನು ಹೋಗ್ತಾ ಇದ್ದಾನೆ, ಫುಲ್ಲು ಧೂಳು ಹೊಡ್ಕೊಂಡು. ಬನ್ನಿ, ಇವನ್ನ ಸೈಡ್ ಹಾಕಿ ಮತ್ತೆ ನಾನು ನಿಮಗೆ ಆಫ್ ರೋಡ್ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ. ಯಾರೆಲ್ಲ ನೀವು ರೀಸೆಂಟಾಗಿ ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ನೀವು ಹೋದಾಗ ಆಫ್ ರೋಡ್ ಅಂತ. ಅಂತೂ ಈ ಗಾಡಿನ ಸೈಡ್ ಹೊಡಿಲಿಕ್ಕಂತೂ ಆಗಲಿಲ್ಲ. ಮೇಲೆ ಬಂದರೆ ಫುಲ್ಲು ಟ್ರಾಫಿಕ್ ಜಾಮು. ದೊಡ್ಡ ಗಾಡಿ ಎಲ್ಲ ಮೇಲೆ ಬಿಡ್ತಾಯಿಲ್ಲ, ಕಾರ್ಗಳನ್ನ ಆದರೆ ಮೇಲೆ ಬಿಡ್ತಾ ಇದ್ದಾರೆ. ನೋಡಿ, ಇದು ಟಿ ಗಾಡಿ ಇಲ್ಲೇ ರೈಟಲ್ಲಿ ಹಾಕಿ ಅಂತ ಇದ್ದಾರೆ. ಆ್ಯಂಡ್ ಫುಲ್ ಕ್ರೌಡ್ ಇದೆ ಅನ್ಕೋತೀನಿ. ಮೇಲೆ ಸಹ ಹೋದ್ಮೇಲೆ ಗೊತ್ತಾಗೋದು ಕ್ರೌಡ್ ಇದೆಯಾ ಇಲ್ವಾ ಅಂತ. ಇಲ್ಲೊಂದು ಬ್ಯಾಚ್ ಆಲ್ರೆಡಿ ಬಕ್ರಾ ಆಗ್ತಾ ಇದ್ದಾರೆ ಅನ್ಕೋತೀನಿ, ಗೊತ್ತಿಲ್ಲ. ಜಿ ಪಿ ಮಾತಾಡ್ತಾ ಇರ್ಬೋದು, ಇಲ್ಲ ಸುಮ್ಮನೆ ಮಾತಾಡ್ತಾ ಇರ್ಬೋದು, ಗೊತ್ತಿಲ್ಲ. ಬಟ್ ಇಲ್ಲಿಂದ ಆಫ್ ರೋಡ್ ಸ್ವಲ್ಪ ಶುರುವಾಗುತ್ತೆ ಗಾಯ್ಸ್. ಏನೊಂದು ಡೆಡ್ಲಿ ಆಫ್ ರೋಡ್ ಏನಲ್ಲ. ಬಟ್ ಮೇಲೊಂಚೂರು ಒಂದು 50 ಮೀಟರ್ ಮಾತ್ರ ಸೂಪರ್ವಾಗಿದೆ ಆಫ್ ರೋಡು. ಬೀಳಕ್ಕೆ ಏಳಕ್ಕೆ ಒಂದು ಖುಷಿ ವೈಪ್ ಕೊಡೋದು ಮೇಲೆ. ನೋಡಿ, ಇಲ್ಲಿ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ಸ್ ಇತ್ತು ನನಗೆ. ಅಲ್ಲೊಂದು ಫಾಲ್ಸ್ ಸಹ ಕಾಣಿಸ್ತಿದೆ. ನಿಮಗೆ ಕಾಣಿಸ್ತಿದೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಅಲ್ಲೊಂದು ಫಾಲ್ಸ್ ಕಾಣಿಸ್ತಾಯಿದೆ. ನಾನು ಬೆರಳು ಮಾಡ್ತಾಯಿದ್ದೀನಲ್ಲ, ಅಲ್ಲೊಂದು ಫಾಲ್ಸ್ ಕಾಣಿಸ್ತಾಯಿದೆ. ಆ್ಯಂಡ್ ಅಲ್ಲಿ ನೋಡಿ, ರಾಣಿಜರಿದು ಒಂದು ಚೂರು ಕಟ್ ಪೀಸು ವ್ಯೂ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿಂದ ನನ್ನ ಫ್ರೆಂಡ್ಸ್ನ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನೋಡಿ, ಇಲ್ಲಿ ಫಾಲ್ಸ್ ಕಾಣ್ತಾ ಇದೆ. ಈ ಫಾಲ್ಸ್ನ ನೋಡಿಕೊಂಡು ನನ್ನ ಫ್ರೆಂಡ್ಸ್ಗೆ ವೆಯ್ಟ್ ಮಾಡಿಕೊಂಡು ಇಲ್ಲಿಂದ ನಾನು ನೆಕ್ಸ್ಟ್ ಮುಂದೆ ಹೋಗಬೇಕು. ಮುಂದೆ ಹೋಗ್ತಾ ರೋಡ್ ಹಾಳಾಗಿದೆ ಅಂತ ಯೋಚನೆ ಮಾಡೋದೆಲ್ಲ ಏನಿಲ್ಲ, ನುಗ್ತಾ ಇರೋದೆ. ನಾವು ಗೊತ್ತಲ್ಲ ನಮ್ಮ ಹತ್ರ ಇರೋದು ಯಾವ ಗಾಡಿ ಅಂತ. ಸೊ ಅವರು ಅಲ್ಲಿರೋರನ್ನ ಇಳಿಸ್ಬೇಕಾ ಇಲ್ಲ ಹಾಗೆ ಹೋಗಬೇಕಾ ಏನು ನನ್ನ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಯಾಕಂದರೆ ನಾನು ಎದುರು ಹೋದರೆ ನನ್ನ ಕ್ಯಾಮರಾದಲ್ಲಿ ವೀಡಿಯೋ ಕವರ್ ಆಗಲ್ವಲ್ಲ. ಆ್ಯಂಡ್ ಒಂದು ಗಾಡಿಯಿಂದ ಒಬ್ಬರು ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಅಲ್ಲೊಬ್ಬರು ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡೋಣ ಹೇಗೆ ಹೋಗ್ತೇವೆ ಅಂತ, ಯಾರು ಬೀಳ್ತಾರೆ ಅಂತ ಎಲ್ಲನೂ ನೋಡೋಣ. ಬ್ರೋ ಹೊರಟ್ರು ಈಗ. ಆ್ಯಂಡ್ ನಾನು ಹಿಂದ್ಗಡೆಯಿಂದ ಹೊರಡ್ತೇನೆ. ಬನ್ನಿ, ಇದೊಂದು ಸಣ್ಣ ಆಫ್ ರೋಡು. ಫುಲ್ ಕೆಸರು ಮಡ್ಡಾಗಿದೆ. ಜೀಪ್ಗಳು ತಿರುಗಿ ನೋಡಿ. ಆ್ಯಂಡ್ 2 ಕಾಲು ಕೊಟ್ಕೊಂಡು ಒಬ್ಬರು ಹೊಡ್ತಿದ್ದಾರೆ, ಇನ್ನೊಬ್ಬರು ಹಾಗೇನೆ, ಇನ್ನೊಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ. ಬಟ್ ನಾನು ಆರಾಮಾಗಿ ನಿಂತ್ಕೊಂಡು ABS ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಮುಂದೆ ಒಬ್ಬರು ಧೈರ್ಯ ಮೆಚ್ಚಬೇಕು. ಇಬ್ಬರು ಸಹ ಹೋದರು. ಐ ಥಿಂಕ್ ತಾರ್ ಮೇಲೆ ಹೋಗೋಕ್ಕಾಗ್ದಲ್ಲೇ ಇಲ್ಲೇ ನಿಲ್ಸಿ ಹೋಗಿದ್ದಾರೆ ಅನಿಸುತ್ತೆ. ಮೇಲೆ ಹತ್ತಕ್ಕಾಗಿಲ್ಲ ಅನ್ಕೋತೀನಿ. ಆ್ಯಂಡ್ ಏನೋ ಓಡ್ಸೋಕ್ಕೆ ಬರಲ್ವೋ ಇಲ್ಲ ಏನೋ ಒಂದು ಗೊತ್ತಿಲ್ಲ ನಮಗೆ ಯಾಕೆ. ಆ್ಯಂಡ್ ನಮ್ಮ ಗಾಡಿ ಅಂತೂ ಮೇಲೆ ಹತ್ತಿಸ್ತಾ ಇದ್ದೀನಿ. ನೋಡಿ, ಗಾಡಿ ಸಹ ಕಮ್ಮಿ ಇದೆ ಇಲ್ಲಿ. ನೋಡಿ, ಇಲ್ಲಿ ಗಂಟ ನಿಮ್ಮ ಕಾರ್ ಬರುತ್ತೆ. ನೋಡಿ, ಇಲ್ಲೊಂದು 2-3 ಕಾರ್ ಬಂದು ನಿಂತಿದೆ. ಕೆಳಗಡೆ ಕಾರ್ ನಿಲ್ಲಿಸಿ ಬಕ್ರಾಗ್ಲಿಕ್ಕೆ ಹೋಗ್ಬಿಡಿ, ಜೀಪಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾರು ಆಫ್ ರೋಡ್ ನಿಜವಾಗ್ಲೂ ಇಷ್ಟ ಇದ್ದರೆ ನೀವು ಆಫ್ ರೋಡ್ ಅಫೋರ್ಡ್ ಮಾಡ್ಕೋಬೋದು. ಗೈಸ್, ವ್ಯೂ ಪಾಯಿಂಟ್ ನೋಡಿಕೊಂಡು ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಅವ್ರನ್ನ ಮುಂದ್ಗಡೆ ಬಿಟ್ಕೊಂಡು ನಾನೀಗ ಹೊರಡ್ತಾ ಇದ್ದೇನೆ ಇಲ್ಲಿ. ಆ್ಯಂಡ್ ರೋಡಲ್ಲೆಲ್ಲ ಕಂಪ್ಲೀಟಾಗಿ ನೀರು ಬರ್ತಾ ಇದೆ. ಒಂದು ಲಡಾಖ್ ಟೈಪಲ್ಲಿ ವಾಟರ್ ಕ್ರಾಸಿಂಗ್ ಆಗ್ತಾ ಇದೆ ರೋಡಲ್ಲಿ. ಆ್ಯಂಡ್ ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಒಳ್ಳೆ ನೀರಿದೆ ರೋಡಲ್ಲಿ. ಐ ಥಿಂಕ್ ಮೇಲೆ ಒಳ್ಳೆ ಫಾಲ್ಸಲ್ಲಿ ನೀರು ಇರ್ಬೋದು ಮೇ ಬಿ ಅನ್ಕೋತೀನಿ. ಯಾಕಂದರೆ ಒಂದು 2-3 ಡೇಸಿಂದ ಒಳ್ಳೆ ಮಳೆ ಆಗ್ತಾ ಇದೆ. ಆ್ಯಂಡ್ ನನ್ನ ಬ್ಯಾಡ್ ಲಕ್ ಏನಂದರೆ, ನಾನು ಯಾವತ್ತು ಇಲ್ಲಿಗೆ ಹೋಗ್ತೀನಿ ಅಲ್ಲಿ ಮಳೆ ಇರಲ್ಲ, ಅದು ಕನ್ಫರ್ಮ್. ಅದ್ರ ಬಗ್ಗೆ ಯಾವುದೇ ರೀತಿ ಈ ವರ್ಷ ನನಗೆ ಡೌಟ್ ಇಲ್ಲ. ಆ್ಯಂಡ್ ಈ ಒಂದು ಆಫ್ ರೋಡ್ನ ಎಂಜಾಯ್ ಮಾಡಬೇಕು ಅಂದರೆ ಈ ರೀತಿ ಮೆಲ್ಲೆ ಎಲ್ಲ ಹೋದರೆ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಏನು ಮಾಡಬೇಕು ಅಂದರೆ, ಒಬ್ಬೊಬ್ಬರೇ ಬರಬೇಕಿಲ್ಲ, ಒಂದಿಬ್ಬರು ಬರಬೇಕು, ಬಾಯ್ಸ್ನ ಕರ್ಕೊಂಡು ಬಂದ್ಬಿಡ್ಬೇಕು. ಆ್ಯಂಡ್ ಒಂದು ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಹೊಡ್ಕೊಂಡು ಹೋಯ್ತಾ ಇದ್ದರೆ ಕ್ರೇಜಿ ಅಂತ ಹೇಳ್ಬೋದು. ಅದೊಂದು ಫೀಲಿಂಗೇ ಒಂಥರ ಬೇರೆ. ಆಫ್ ರೋಡ್ ಹೊಡೆಯೋರಿಗೆ ಗೊತ್ತಿರುತ್ತೆ ಅದು ಹೇಗೆ ಕ್ರೇಜಿಯಾಗಿ ಒಂದು ಫೀಲಿಂಗ್ ಸಿಗುತ್ತೆ ಅಂತ. ಬಟ್ ನಾನೀಗ ಇವ್ರ ಮಧ್ಯೆ ಓ ಅಂತ ಮೆಲ್ಲೆ ಹೋಗ್ತಾ ಇದ್ದೇನೆ. ಆ್ಯಂಡ್ ಮೇಲೆ ಹೋಗ್ತಾ ಇದ್ದಂಗೆ ಯಾರೆಲ್ಲ ಬೀಳ್ತಾರೆ, ಯಾರೆಲ್ಲ ಹೇಳ್ತಾರೆ ಅನ್ನೋದೇ ಈಗ ನನ್ನೊಂದು ಕ್ಯಾಪ್ಚರ್ ಮಾಡುವಂತಹ ಒಂದು ಐಡಿಯಾ ಇರೋದು. ನೋಡೋಣ ಏನೆಲ್ಲ ಆಗ್ತದೆ ಅಂತ. ಬಟ್ ಇವ್ರು ಹೋಗ್ತಾರೆ ಸ್ಪೀಡ್ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಗುರು. ಎಂತ ಇವರು ಏನು ಎತ್ತಿನ ಗಾಡೀಲಿ ಹೋಗ್ತಾಯಿದ್ದಾರಾ ಇಲ್ಲ ಬೈಕಲ್ಲಿ ಹೋಗ್ತಾಯಿದ್ದಾರಾ ಒಂದು ಅರ್ಥ ಆಗ್ತಾಯಿಲ್ಲ. ಬಟ್ ಅಲ್ಲಲ್ಲೇ ನೀರಿದೆ, ಫಾಲ್ಸ್ ಇದೆ. ಆ್ಯಂಡ್
ಚೆನ್ನಾಗಿದೆ ವೆದರ್ ಸಹ ಇವತ್ತು. ಒಳ್ಳೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ಮನ್ಸು ಬರ್ತಾ ಇದೆ. ನೋಡೋಣ ಮೇಲೆ ಏನಿದೆ ಅನ್ನೋದು ಗೊತ್ತಿಲ್ಲ. ಮೇಲೆ ಹೋಗ್ತಾ ಇದ್ದೇನೆ. ಬನ್ನಿ, ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಏನೆಲ್ಲ ಪಾರ್ಟ್ ಶುರು ಆಗುತ್ತೆ, ಇವ್ರದ್ದೆಲ್ಲ ಆ್ಯಕ್ಟಿಂಗ್ ಶುರು ಆಗುತ್ತೆ ನನ್ನ ಜೊತೆ ಬಂದಿರೋರ್ದು. ನೋಡೋಣ ಬನ್ನಿ ಗೈಸ್. ಎಲ್ಲರೂ ಬಂದರು, ಬಟ್ ಒಂದು ಸ್ಕೂಟಿ ಬರಲಿಲ್ಲ. ಅದೇ ನಮ್ಮ ಲವರ್ ಬಾಯ್ ಯಕ್ಷಿತ್ ಅವರು. ಅವ್ರನ್ನ ಹುಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಈಗ ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಬಿದ್ದಿದ್ದಾರಾ, ಎದ್ದಿದ್ದಾರಾ, ಇಲ್ಲ ಬರ್ತಾ ಇದ್ದಾರಾ ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಇವ್ರನ್ನ ಇಲ್ಲಿಗೆ ಬಿಟ್ಬಿಟ್ಟು ನಾನೀಗ ಹೋಗ್ತಾ ಇದ್ದೀನಿ ಮತ್ತೆ ರಿಟರ್ನ್ ನಮ್ಮ ಯಕ್ಷಿತ್ನ ಹುಡ್ಕೊಂಡು. ಆ್ಯಂಡ್ ರೋಡ್ ಮಾತ್ರ ಕ್ರೇಜಿ ಆಗಿದೆ. ನನಗಂತೂ ತುಂಬ ದಿನ ಆದಮೇಲೆ ಇಲ್ಲೊಂದು ರೋಡಲ್ಲಿ, ಮಡ್ ರೋಡಲ್ಲಿ ಹೋಗ್ತಾ ಇರೋದು ಭಾರಿ ಖುಷಿ ಕೊಡ್ತಾ ಇದೆ. ಆ್ಯಂಡ್ ನಮ್ಮ ಹುಡುಗ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಕ್ರೇಜಿ ಇದೆ ಗುರು, ಕ್ರೇಜಿ ಮಾತ್ರ. ಈಗ ನೋಡಿ, ಆರಾಮಾಗಿ ಒಬ್ಬನೇ ಹೋಗೋದಕ್ಕೂ ಎಲ್ಲರನ್ನೂ ಕರ್ಕೊಂಡು ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ. ಬಟ್ ಸೋಲೋ ರೈಡೇ, ಟೀಮ್ ರೈಡ್ ಸೋಲೋ ರೈಡಲ್ಲಿ ನಾವೇನು ಡಿಸೈಡ್ ಮಾಡ್ಬೇಕಂತ ಇರಲ್ಲ, ನಮಗೆ ಹೇಗೆ ಬೇಕು ಹಾಗೆ. ಅದೇ ಟೀಮ್ ರೈಡಲ್ಲಿ ಎಲ್ಲರ ಒಪಿನಿಯನ್ ಕೇಳಿಕೊಂಡು ಅವ್ರು ಹೇಗೆ ಇವ್ರು ಹೇಗೆ. ಇವನೇನಕ್ಕೆ ನಡ್ಕೊ ಬರ್ತಿದ್ದಾನೆ ಗುರು, ಏನಾಯಿತು ಗಾಡಿ, ಏನಾಯಿತು ಗಾಡಿ ಎಲ್ಲೋ. ಫೈನಲಾಗಿ ರಾಣಿಜರದ್ದು ಏನಿದೆ ಆಫ್ ರೋಡು, ಅಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಮೇಲೋಗೋದೇ ಇರೋದು ಈಗ ಒಂದು ಸ್ವಲ್ಪ ಕಷ್ಟ ಇದೆ. ಮಳೆ ಒಂದು ಸ್ವಲ್ಪ ಬಿಸಿಲಿರೋ ಕಾರಣದಿಂದಾಗಿ ಅಂತೇನು ರಿಸ್ಕ್ ಇಲ್ಲ. ನೋಡಿ, ಈ ಜೀಪು ಮೇಲೆ ಹೋಗಿ ಆಗದಲ್ಲೇ ರಿಟರ್ನ್ ಬರ್ತಿದೆ. ನನ್ನ ಗಾಡಿ ನಾನು ನಿಂತಿರೋ ಜಾಗದಲ್ಲಿದೆ, ಅದಕ್ಕೋಸ್ಕರ ಸಿಗ್ನಲ್ ಮಾಡ್ತಿದ್ದೀನಿ. ಆ ಟೈರ್ ಸ್ಕಿಡ್ ಆಗಿಲ್ಲರ ನನ್ನ ಗಾಡಿ ಹತ್ರ ಬಂದುಬಿಟ್ರೆ ಕಷ್ಟ ಅಂತ. ಆ್ಯಂಡ್ ಅಣ್ಣನ ಹತ್ರ ನಾನು ಕೇಳಿದೆ ಯಾಕೆ ಹೋಗಲಿಲ್ಲ ಅಂತ. ಟೈರು ಫ್ಲ್ಯಾಟ್ ಆಗಿದೆ ಅಂತೆ. ಅವ್ರು ಟೈರ್ ಫ್ಲ್ಯಾಟ್ ಆಗಿರೋ ಗಾಡಿ ಮೇಲೆ ತಂದ್ಕೊಬಂದ್ಬಿಟ್ಟು ಆಗ್ತಾನೆ ಇಲ್ಲ. ನೋಡಿ, ಅದ್ರ ಒಂದೇ ಇನ್ನೊಂದು ಜೀಪ್ ಬಂದುಬಿಡ್ತು. ಇನ್ನೊಂದು ಜೀಪಿಗೆ ಮೇಲೆ ಹೋಗ್ತಿದೆ. ನಾವೇನಾದ್ರು ಮಧ್ಯದಲ್ಲಿ ಈಗ ಹೋಗಿ ಅಲ್ಲಿ ನಿಂತ್ಕೊಬಿಟ್ರೆ, ಇವ್ರು ಬರುವಾಗ ಇವ್ರಿಗೆ ಗ್ಯಾಪ್ ಕೊಟ್ಟಿಲ್ಲ ಅಂದರೆ ಇವ್ರ ಗಾಡಿ ಹತ್ತಲ್ಲ. ಇಲ್ಲ ಇವ್ರು ಬಂದರು ಅಂತೇಳಿ ನಾವಲ್ಲಿ ಎದುರ್ಕೊಬಿಟ್ರೆ ನಮ್ಮ ಗಾಡಿ ಹತ್ತಲ್ಲ. ನಾನೇನು ಮಾಡಿದೆ, ಮೇಲೆ ಗಂಟೆ ಹೋಗಿದ್ದು. ಈ ಗಾಡಿ ಇತ್ತಲ್ಲ ಫಸ್ಟ್ ಈ ರಿವರ್ಸ್ ಬಂತಲ್ಲ, ಅದು ಮೇಲಿತ್ತು. ಅಲ್ಲಿ ಗಂಟೆ ಹೋಗಿ ರಿವರ್ಸ್ ಬಂದು ದೂರದಲ್ಲಿ ಗಾಡಿ ನಿಲ್ಲಿಸ್ಕೊಂಡೆ. ಕೆಳಗಡೆಯಿಂದ ಒಂದೇ ಸಲ ಹೋಗ್ಬಿಡೋಣ, ಇಲ್ಲ ಅಂದರೆ ಮತ್ತೆ ಕಷ್ಟ ಆಗುತ್ತೆ ಅಲ್ಲಿ ಮೇಲೆ ಹೋಗ್ಬಿಟ್ಟು ಅಂತ. ನೀವು ಯಾರು ಬರ್ತಾಯಿದ್ರೆ ಸೊ ಪ್ಲ್ಯಾನ್ ಪ್ರಕಾರ ಹೋಗಿ. ಜೀಪ್ಗಳಿಲ್ಲ ಅಂದರೆ ಆರಾಮಾಗಿ ಜಾಲಿ ಮಾಡಿ. ಜೀಪ್ಗಳಿದ್ರೆ ಜೀಪ್ಗಳಿಗೆ ಫಸ್ಟ್ ದಾರಿ ಬಿಟ್ಬಿಡಿ, ಅಷ್ಟೇ ನಾನು ಹೇಳೋದು. ನೋಡಿ, ಈ ಜೀಪ್ ಹೋಗ್ತಿದೆ, ಇದೇ ಟೈರ್ ಫ್ಲ್ಯಾಟ್ ಆಗಿರೋದು. ಇದು ಹೋಗಿ ಮತ್ತೆ ಅಲ್ಲೇ ನಿಂತ್ಕೊಳುತ್ತೆ, ಮತ್ತೆ ಬರೋಲ್ಲ. ಬೇಕಾದ್ರೆ ನೋಡಿ ಹೋಗ್ತಾಯಿದೆ ಈಗ ಅಲ್ಲಿಗೆ ಹೋಗಿ ಮತ್ತೆ ಹಂಗೆ ನಿಂತ್ಕೊಳುತ್ತೆ. ಹಾಗಾಗಿ ಸ್ವಲ್ಪ ಬೈಕಲ್ಲಿ ಬರೋರು ಜಾಲಿ ಮಾಡಿ. ಆ್ಯಂಡ್ ಜೀಪಲ್ಲಿ ಬರ್ತಿರೋರಿಗೆ ಟೆನ್ಷನ್ ಇಲ್ಲ, ಅವ್ರು ಕರ್ಕೊಂಡೋಗಿ ಮೇಲೆ ಬಿಡ್ತಾರೆ. ಆ್ಯಂಡ್ ನಾನು ಹೊರಟೆ ನನ್ನ ಗಾಡಿ ಎತ್ಕೊಂಡು. ಫೈನಲಾಗಿ ನೋಡಿ ಸಾಕಾಗಿ. ಆ್ಯಂಡ್ ಬನ್ನಿ, ಇಲ್ಲಿಂದ ನನ್ನ ಆಫ್ ರೋಡು ಶುರುವಾಗುತ್ತೆ. ನನ್ನ ಒಂದು ಗಾಡಿ ಮೇಲೆ ಹೋಗುತ್ತಾ ಇಲ್ವೋ ಅನ್ನೋದನ್ನ ಈಗ ನಾವು ಟೆಸ್ಟ್ ಮಾಡೋಣ. ಆ್ಯಂಡ್ ನಾನು ABS ಆಫ್ ಮಾಡಿಕೊಂಡೆ. ಹಿಂದ್ಗಡೆ ಪಿಕಪ್ ಇಲ್ಲ, ಮೇಲೂ ಪಿಕಪ್ ಇಲ್ಲ. ಆ್ಯಂಡ್ ನಾನು ಓಡ್ತಾ ಇದ್ದೀನಿ ಅನ್ನೋ ಟೈಮಿಗೆ ನನ್ನ ಗಾಡಿದು ಹಿಂದ್ಗಡೆ ಪಿಕಪ್ ಬರುತ್ತೆ. ನೋಡಿ, ಇನ್ನೊಂದು ಇದೇ ಬ್ಯಾಡ್ ಲಕ್ ಅಂತ ಹೇಳೋದು. ಆ್ಯಂಡ್ ಈ ಗಾಡಿ ಫಸ್ಟ್ ಹೋಗಿತ್ತಲ್ಲ, ಅದೇ ಗಾಡಿ ಮತ್ತೆ ಬಂದು ಮತ್ತೆ ಟ್ರೈ ಮಾಡ್ತಾರೆ, ಮತ್ತೆ ಹತ್ತಲ್ಲ. ಓಕೆ, ಇದು ಹೀಗೆ ಆಗ್ತಾ ಇರುತ್ತೆ ಅಂತ ಹೇಳ್ಕೊಂಡು ಆ ಗಾಡಿಗೆ ವೆಯ್ಟ್ ಮಾಡಿ ಮತ್ತೆ ಆ ಗಾಡಿ ಪಾಸ್ ಆಗಲೇ ಇಲ್ಲ ಗುರು. ರಿವರ್ಸೇ ಬಂತು. ಆದರೂ ನೋಡೋಣ ಅಂತ ಸೈಡಲ್ಲಿ ಹೋಗೋಣ ಅಂತ ನಾನು ಮೇಲೆ ಬಂದೆ. ಮತ್ತೆ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಗಾಡಿ ಅಲ್ಲಿ ಜಾಮ್ ಆಗುತ್ತೆ ಅಂತೇಳಿ. ನೋಡಿ, ನಾನು ಇಲ್ಲೇ ನಿಲ್ಲಿಸ್ಕೊಂಡೆ. ಅದಕ್ಕೆ ಮತ್ತೆ ನಾನು ಹಿಂದೆ ಬಂದು ಹೋಗ್ತಿದ್ದೀನಿ. ಓಕೆ, ಬನ್ನಿ ನಾವು ಫೈನಲ್ ಆಗಿ ಮೇಲೆ ಹೋಗಿ ಮೇಲಿಂದ ಏನೆಲ್ಲ ಆಗುತ್ತೆ ನಾನು ತೋರಿಸ್ತೇನೆ. ಆ್ಯಂಡ್ ಪಾರ್ಟ್ 1 ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 2 ಟ್ರೆಕ್ಕಿಂಗ್ ಶುರು ಮಾಡಿದ್ದೀನಿ. ಅಲ್ಲಿಂದ ಟಿಕೆಟ್ ಎಲ್ಲನೂ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ನೀವು ಟ್ರೆಕ್ಕಿಂಗ್ ಶುರು ಆಗುತ್ತೆ. ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್ ಹೇಗಿದೆ ಏನಿದೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಬನ್ನಿ.